GRS ಗೆ ಬಂದಿದ್ದೀವಿ. ಸೊ ಮನೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೆ ಡೈಲಿ. ಸೊ ಇವತ್ತು GRS ಮೊಮ್ಮಗಳ ಜೊತೆ GRS ಬಂದಿದ್ದೀವಿ. ನೀವು ಬನ್ನಿ ಅಮ್ಮ. ಬನ್ನಿ ಬನ್ನಿ ಬನ್ನಿ. ಇಷ್ಟ ಆಯ್ತಾ GRS? ಆದ್ರೆ ಆಲ್ರೆಡಿ ಸ್ವಲ್ಪ ಚಳಿ. ಯಾಕೋ ಮೂಡು ಇರಲಿಲ್ಲ, ತಲೆ ಎಲ್ಲ ನೋವು ಬಂದ್ಬಿಟ್ಟು ವಾಯ್ಸೇ ಕೇಳಿಸ್ತಾ ಇಲ್ಲ. ವಾಯ್ಸ್ ಇಬ್ರು ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನಿವೇದಿತಾಸ್ ವ್ಲಾಗ್. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ GRS ಗೆ ಬಂದಿದ್ದೀವಿ. ಸೊ ಮನೇಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೆ ಡೈಲಿ. ಸೊ ಇವತ್ತು GRS ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇವತ್ತು ಯಾರು ಬಂದಿದ್ದಾರೆ ನನ್ನ ಜೊತೆ ತೋರಿಸ್ತೀನಿ. ಸರಿ ಅಂತ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. GRS ಅಂತ ಇದೆ. ಸೊ ಇವತ್ತು ಕರ್ಕೊಂಡು ಬಂದಿದ್ದೀವಿ. ಅವನಂತೂ ನನ್ನ ಹತ್ರ ಬರ್ತಾನೇ ಇಲ್ಲ. ಸೊ ನೆಕ್ಸ್ಟ್ ಯಾರು ಬಂದಿದ್ದಾರೆ? ಅಂಕಿತಾ, ಹಾಯ್ ಮಾಡು. ಅಜ್ಜಿ ಹಾಯ್ ಮಾಡು. ಆಟಾಡಕ್ಕೆ ಬಂದಿದ್ಯಾ ಅಜ್ಜಿ ಮೊಮ್ಮಗಳ ಜೊತೆ? ಅಮ್ಮ ಹಾಯ್ ಮಾಡು. ನಮ್ಮ ಅಮ್ಮ ನೋಡಿ ಮನೇಲಿ 12 ಗಂಟೆ ಆದ್ರೂ ತಿಂಡಿ ಮಾಡ್ಕೊ ಬಂದಿಲ್ಲ, ನಾನೇ ಮಾಡಿಕೊಟ್ಟಿದ್ದೀನಿ. ತಿಂತವ್ರೆ ಅಂದರೆ ಒಳಗೆ ಬಿಡಲ್ಲ ಫ್ರೆಂಡ್ಸ್ ಬಾಕ್ಸ್, ಅದಕ್ಕೆ ಇಲ್ಲೇ ಊಟ ಮಾಡ್ತಾಯಿದ್ದೆ. ಅಂಕಿತ ಟಿಕೆಟ್ಸ್ ತೊಗೊಬರ ಅಂತ ಹೋಗಿದ್ಲು. ಇಲ್ಲಿ ಮಾಮೂಲಿ ಅಡಲ್ಟ್ಸಿಗೆ 1200, ಈಗ ಚಿಲ್ಡ್ರನ್ಸಿಗೆಲ್ಲ 1100. ಸೊ ನಾವೇನು ಚೆರಿಗೇನು ಕೊಡಲಿಲ್ಲ, ಅಂದರೆ ಅವನು ಬಿಲೋ ಇದ್ದ 3 ಫೀಟ್ ಬಿಲೋ ಇದ್ದ. ಅದ್ರ ಮೇಲಿದ್ದರೆ ಟಿಕೆಟ್ ಕೊಡಬೇಕು. ಆಲ್ರೆಡಿ 12 ಆಗಿತ್ತು. ಸೊ ಎಲ್ಲ ಒಳಗೊಟ್ಟೋಗಿದ್ರು, ಅಂದರೆ ತುಂಬ ಜನ ಏನು ಬಂದಿರಲಿಲ್ಲ, ಅಂದರೆ ಈಗ ಚಳಿ ಟೈಮ್ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಒಳಗೆ ಬಂದ ತಕ್ಷಣ ಎಂಟ್ರೆನ್ಸಲ್ಲಿ ಚೆಕ್ ಮಾಡ್ತಾರೆ ಬ್ಯಾಗಲ್ಲಿ, ಅಂದರೆ ಪ್ಲಾಸ್ಟಿಕ್ ಐಟಮ್ಸ್ ಬಾಕ್ಸ್ ಅದೆಲ್ಲ ಬಿಡೋಲ್ಲ. ಸೊ ಅಲ್ಲೆಲ್ಲ ಚೆಕ್ಕಿಂಗ್ ಮಾಡಾದ್ಮೇಲೆ ಒಳಗೆ ಬಿಡೋದು. ಸರಿ, ಅದು ಹೆಂಗೆ ಮಾಡ್ತಾ ಇದೆ ತೋರಿಸು. ಇಷ್ಟ ಆಯ್ತಾ ನಿನಗೆ? ಬಂದ ತಕ್ಷಣ ಅವ್ನು ಫಸ್ಟ್ ನೋಡಿದೆ ಡ್ಯಾಶಿಂಗ್ ಕಾರು. ಸೊ ನೆನ್ನೆನೂ ಹೇಳ್ತಿದ್ದೆ ಡ್ಯಾಶಿಂಗ್ ಕಾರ್ ಆಡಬೇಕು ಅಂತ. ಸೊ ನನಗೆ ಹೆಂಗೆ ಆಡ್ಬೇಕಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಹೋಗಿದ್ದು ಡ್ಯಾಶಿಂಗ್ ಕಾರ್ ಅವನಿಗೋಸ್ಕರ. ನೋಡಿ ಜನನೇ ಇಲ್ಲ, ಏನಂಕಿದ ಅಲ್ವಾ? ನಾವು ಇಷ್ಟು ದಿನ ಬರ್ತಿರುವಾಗ ತುಂಬಾ ರಶ್ ಇರ್ತಾಯಿದ್ರು, ಜನ ಇರ್ತಾಯಿದ್ರು. ಸರಿ ಕಾಮ್, ತುಂಬ ಜನ ಇರ್ತಾಯಿದ್ರು. ಸೊ ಈಗ ಫಸ್ಟು ಡ್ರೈ ಗೇಮ್ ಮಾಡೋಣ ಅಂತ ಆಡ್ತಾಯಿದ್ದೀವಿ. ಚೆರಿಗೆ ಆಡಿಸ್ಬಿಡೋಣ ಅಂತ ಫಸ್ಟು. ಅವನಿಗೆ ಆಡಿಸ್ಬಿಟ್ರೆ ಆಮೇಲೆ ನಾವು ಆಡೋಕ್ಕೆ ಸರಿ ಹೋಗುತ್ತೆ. ಅದು ಚಿಲ್ಡ್ರನ್ಸಿಗೆ ಅಂತಲೇ ಸ್ವಲ್ಪ ಡ್ರೈ ಗೇಮ್ಸ್ ಇದೆ. ಸೊ ಅದಕ್ಕೆ ಫಸ್ಟು ಚೆರಿಗೆ ಆಡಿಸ್ಬಿಟ್ರೆ ನಮಗೆ ಆಮೇಲೆ ಬೇರೆ ಆಟ ಆಡೋಕ್ಕೆ ಆಗುತ್ತೆ ಅಂದ್ಬಿಟ್ಟು ಅವನಿಗೆ ಆಡಿಸ್ತಾ ಇದ್ವಿ. ಅವನಿಗೆ ತುಂಬಾ ಆಟ ಆಡೋಕ್ಕೆ ಇಷ್ಟ. ನಾವು ಎದ್ರುಕೋತಾನೆ ಅನ್ಕೋತಾ ಇದ್ವಿ, ಎದ್ರುಕೊಳ್ಳಲಿಲ್ಲ. ಸೊ ಇಲ್ಲಿ ಪಕ್ಕದಲ್ಲೇ ಕುದುರೆದಿದೆ. ಸೊ ನಾವು ಅವರಿಗೆ ಅಜ್ಜಿ ಅವ್ರನ್ನೆಲ್ಲ ಬಿಡಲ್ಲ ಅಂತ ಇದ್ರು, ಅದಕ್ಕೆ ಕೇಳ್ಬಿಟ್ಟು ನಾವೇ ಬಿಡ್ತಾ. ಚಿಕ್ಕ ಮಕ್ಳು ಥರ ಆಟ ಆಡಿದ್ರಲ್ಲ, ಹೆಂಗೆ ಅನಿಸ್ತೈತೆ ನೋಡಿ. ಇವ್ರು ಈಗ 1 ವರ್ಷ, ಇವ್ರಿಗೆ 2 ವರ್ಷ, ಇವಳು ಈಗ ಹುಟ್ಟಿರೋದು. ಇದ್ರ ಹೋಗೋರೆ ಚಿಕ್ಕ ಮಕ್ಳು ಥರ ಆಟ ಆಡಕ್ಕೆ. ನಿಮಿಷ ಅಜ್ಜಿ ಅವ್ರಿಗೆಲ್ಲ ಭಯ ಆಗುತ್ತೆ ತಾನೆ ಫ್ರೆಂಡ್ಸ್. ನೋಡಿ ಇಲ್ಲಿ ಸರಿ ಇದಕ್ಕೂ ಹೋಗ್ಬೇಕು ಅಂತವಳೆ, ಆದ್ರೆ ಬಿಡಲ್ಲ ಅಂದ್ರು. ಸೊ ಸರಿ ಒಬ್ಬನೇ ಅವ್ನು ಧೈರ್ಯವಾಗಿದೆ, ಎದ್ರುಕೊಳ್ಳೋದೇ ಇಲ್ಲ ಅವನು. ಅಜ್ಜಿ ಇಷ್ಟ ಆಯ್ತಾ ನಿಂಗೆ? ಆಟ ಆಡ್ತೀಯಾ ಅಜ್ಜಿ? ನೀರಲ್ಲೆಲ್ಲ ಆಟ ಆಡ್ತೀಯ ಅಜ್ಜಿ? ಆ ಥರ ಎಲ್ಲ ಗೇಮ್ಸ್ ಆಯ್ತಲ್ಲ ಅದೆಲ್ಲ? ನೀರಲ್ಲಿ ಏನಾಗಲ್ಲ. ನೀನು? ನಾನಂತೂ ಆಡಲ್ಲಪ್ಪ. ಯಾಕೆ ಆಡಲ್ಲ? ಮತ್ತೆ ಯಾಕೆ ಬಂದೆ? ದುಡ್ಡು ಇವ್ರಿಬ್ರು ಕರ್ಕೊ ಬಂದು ವೇಸ್ಟ್ ಫ್ರೆಂಡ್ಸ್. ಸುಮ್ಮನೆ ದುಡ್ಡು ವೇಸ್ಟ್, ಏನು ವೇಸ್ಟ್. ನಾನು ಕೊಡ್ಸಿರೋದು ಟಿಕೆಟ್ ಎಲ್ಲ ಬಿಡಿ ಫ್ರೆಂಡ್ಸ್, ನಾನು ಕೊಡ್ಸಿಲ್ಲ. ಎಲ್ಲಿ ಹೋಗ್ತಾ ಇದ್ದೀರಾ ಇಬ್ರು? ಲಾಂಗ್ ರೈಡ್ ಹೋಗ್ತಾ ಇದ್ದೀರಾ ಇಬ್ರು? ದುಬೈ. ನೆಕ್ಸ್ಟ್ ಡ್ರ್ಯಾಗನ್ ಹೌಸಿಗೆ ಹೋದ್ವಿ. ಸೊ ಅಲ್ಲಿ ಫಸ್ಟ್ ಅಲ್ಲಿ ಚೇರ್ ಹಾಕಿರ್ತಾರೆ, ಅಲ್ಲಿ ಕೂತ್ಕೊಂಡ್ರೆ ಅದ್ರ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತಾರೆ, ಆಮೇಲೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅಮ್ಮ ಎಲ್ಲ ಕತ್ಲೆ ಇತ್ತಲ್ಲ, ಸೊ ಅಮ್ಮ ಎದ್ರುಕೋತಾ ಇದ್ರು. ಅಜ್ಜಿ ಏನಷ್ಟು ಎದ್ರುಕೊಳ್ಳಲಿಲ್ಲ, ಅಂದರೆ ಫಸ್ಟ್ ಅಮ್ಮ GRSಗೆ ಬರ್ತಾಯಿದ್ರು, ಡ್ರ್ಯಾಗನ್ ಹೌಸಿಗೆಲ್ಲ ಬಂದಿಲ್ಲ. ಈ ಸಲನೇ ಫಸ್ಟ್ ಟೈಮು ಬನ್ನಿ ಅಜ್ಜಿ ಎಲ್ಲ ಬಂದಿದ್ರಲ್ಲ ಅಂತ ಕರ್ಕೊಂಡು ಹೋದ್ವಿ. ಆಮೇಲೆ ಲೈಟೆಲ್ಲ ಆಫ್ ಆಗುತ್ತೆ, ನಿಮಗೆ ಗೊತ್ತಿರುತ್ತೆ. ಸೊ ಅಲ್ಲಿಗೆ ಒಳಗೆ ಕರ್ಕೊಂಡೋಗಿ ಅಲ್ಲಿ ಡ್ರ್ಯಾಗನ್ ಇರುತ್ತೆ, ಅದನ್ನು ತೋರಿಸ್ತಾರೆ. ಇವಾಗ ಡ್ರೈ ಗೇಮ್ಸ್ ಎಲ್ಲ ಮುಗಿತು, ಈಗ ವಾಟರ್ ಗೇಮ್ಸ್ ಆಡೋಣ ಅಂತ ಬಂದಿದ್ದು. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಾನು ಆವಾಗಲೇ ತೊಗೊಂಡಿದ್ದೆ, ಒಂದು 3-4 ಇಯರ್ಸ್ ಬ್ಯಾಕೆ ತೊಗೊಂಡಿದ್ದೆ. ಸೊ ಅದೇ ಆಗ್ತಾ ಇದೆ ನನಗೆ. ಸೊ ಈಗ ನಮ್ಮ ಚೆರಿ ಅಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದಾನೆ. ಅವನಂತೂ ನೀರಲ್ಲಿ ಆಟ ಆಡ್ಬೇಕಂತ ತುಂಬ ಇಷ್ಟಪಡ್ತೀವಿ. ಇವಾಗ ನೋಡಿ ಆಟ ಆಡೋಣ ಅಂತ ಬಂದರೆ ಇವರಿಬ್ಬರು ಟೀ ಕುಡಿಯೋಕೆ ಬಂದವ್ರೆ. ವೇಸ್ಟ್ ಇವರಿಬ್ಬರು ಬಂದಿರೋದು. ಇವಾಗ ಬಿಸಿಲು ಬರ್ತಾ ಇದೆ ಫ್ರೆಂಡ್ಸ್. ನಾವಂತೂ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಮನೇಲೆಲ್ಲ ಬೈಸ್ಕೊತಾ ಇದ್ವಿ ಮಳೆ ಬರುತ್ತೆ ಅಂತ. ಸೊ
ಸೊ ಮಳೆ ಏನು ಬರ್ಲಿಲ್ಲ, ಇವಾಗ ಬಿಸಿಲು ಬರ್ತಾ ಇದೆ. ಬಿಸಿಲು ಬಂದ್ರೆ ಆಟ ಆಡಕ್ಕೆ ಚೆನ್ನಾಗಿರುತ್ತೆ, ಮಳೆ ಬಂದ್ರೆ ಅಷ್ಟು ಚಳಿ ಚಳಿ ಅನ್ಸುತ್ತೆ. ಆಮೇಲೆ ಇವಳು ಫುಲ್ ಗೇಮ್ಸ್ ಎಲ್ಲ ಖಾಲಿ ಇದೆ. ಎಷ್ಟು ಸಲನಾದ್ರೂ ನಾವು ಹೋಗಿ ಆಟಾಡ್ಬೋದು, ಅಷ್ಟು ಸಲ ಫುಲ್ ಖಾಲಿ ಇದೆ. ಇದೇ ಸಮ್ಮರ್ ಹಾಲಿಡೇಸ್ ಅಲ್ಲಿ ಬಂದ್ರಂತೂ ನಾವು ಬಂದ್ಬಿಟ್ಟು ಯಾಕಾದ್ರೂ ಬಂದು ಅನ್ಸ್ಬಿಟ್ಟಿತ್ತು. ಸೊ ಇವಾಗ ಬಂದಿದ್ವಿ, ಏನಷ್ಟು ರಶ್ ಇಲ್ಲ, ಎಂಜಾಯ್ ಮಾಡ್ಬೋದು. ಈಗೆಲ್ಲ ವಾಟರ್ ಗೇಮ್ಸ್ ಎಲ್ಲ ಆಡಿಸ್ತಾ ಇದೆ. ಆಮೇಲೆ ನನಗೆ GRS ಅಲ್ಲಿ ಯಾವುದು ಫೇವ್ರೆಟ್ ಪ್ಲೇಸ್ ಅಂದರೆ ಇದು ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ಇದು ನಾನು 2 times ಆಟ ಆಡಿದೆ. ಚಳಿ ಏನು ಕುಡಿತಾ ಇದೆಯಾ? ಇವಾಗ ಊಟಕ್ಕೆ ಬಂದ್ವಿ. ಏನೇನು ತೊಗೊಂಡಿದ್ದೀರಾ? ಅಮ್ಮ ಅಜ್ಜಿ ರೈಸ್ ಮತ್ತು ಸೌತ್ ಇಂಡಿಯನ್ ತಾಳಿ ತೊಗೊಂಡಿದ್ದಾರೆ. ನೀನು ವಾಯ್ಸೆಲ್ಲ ಆಟ ಆಡ್ಬಿಟ್ಟು ಒಂಥರ ಕಟ್ಕೊಬಿಟ್ಟಿದೆ. ನಾನು ವೆಜ್ ಫ್ರೈಡ್ ರೈಸ್ ಮತ್ತು ಗೋಬಿ ತೊಗೊಂಡಿದ್ದೀನಿ. ಇವಳು ವೆಜ್ ಬಿರಿಯಾನಿ ತೊಗೊಂಡು. ಇಷ್ಟ ಆಯ್ತಾ GRS? ಆದರೆ ಆಲ್ರೆಡಿ ಸ್ವಲ್ಪ ಚಳಿ ಎಲ್ಲ ಗೇಮ್ ಕವರ್ ಆಗಿದೆ, ಸ್ವಲ್ಪ ಇದೆ ಸ್ವಲ್ಪ ಚಳಿ. ಬಿಸಿಲು ಬಂದಿತ್ತು, ಆದರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಮಳೆ ಬರೋ ಥರ ಇದೆ. ಸೊ ವಾಯ್ಸ್ ನೋಡಿ ಒಂಥರ ಕಟ್ಕೊಬಿಟ್ಟಿದೆ ಮಳೆಗೂ ಚಳಿಗೂ. ಓಕೆ, ಊಟ ಮಾಡೋಣ ಬನ್ನಿ. ಊಟ ಎಲ್ಲ ಆದಮೇಲೆ ಚರಿ ತುಂಬ ಹಠ ಮಾಡ್ತಾ ಇದೆ. ಇಲ್ಲಿ ಏರೋಪ್ಲೇನ್ ಥರ ಇದೆ, ನಾನು ಅಲ್ಲಿ ಆಡಬೇಕು ಬಾ ಬಾ ಅಂತ. ಸೊ ಇಲ್ಲಿ ಅಮ್ಮ ಅಜ್ಜಿಗೆಲ್ಲ ಬಿಟ್ಟರು, ದೊಡ್ಡವರು ಕೂತ್ಕೊ ಆಟ ಆಡ್ಬೋದು ಅಂತ. ಸೊ ನಮ್ಮಮ್ಮ ಎಲ್ಲದಕ್ಕೂ ಹೆದರ್ಕೋತಾ ಇದ್ರು, ಯಾವ ಆಟ ಆಡೋಕ್ಕೂ ಬರ್ತಾರೆ. ಆಮೇಲೆ ಇದ್ದಂತೂ ಅಂದ್ಕೊಳ್ಳಿ, ಇದ್ದೇ ಭಯ ಆಗೋದು GRS ಅಲ್ಲಿ. ನನಗೆ ಫಸ್ಟ್ ಭಯ ಆಗುತ್ತೆ. ಸೊ ಒಂದ್ಸಲ ಆಡ್ರೆ ಇನ್ನೊಂದು ಸಲ ಆಡಬೇಕು ಅಂತ ಅನಿಸುತ್ತೆ. ಅದು ಎಷ್ಟೇ ಸಲ ಹೋಗಿ, ನಾನು ಎಷ್ಟೊಂದು ಸಲ ಹೋಗಿದ್ದೀನಿ GRSಗೆ, ಆದರೆ ಯಾವುದು ಅಷ್ಟು ಭಯ ಆಗಲ್ಲ, ಇದ್ದಷ್ಟು ಭಯ ಆಗುತ್ತೆ. ಅಯ್ಯಪ್ಪ ಇವಾಗ ವೇವ್ಸ್ ಆನ್ ಮಾಡಿದ್ದಾರೆ, ಅದು ಟೈಮಿಂಗ್ಸ್ ಇರುತ್ತೆ ವೇವ್ಸ್ ಆನ್ ಮಾಡೋದು. ಸೊ ಬನ್ನಿ ವೇವ್ಸ್ ಆನ್ ಮಾಡಿದ್ರೆ ಎಂಜಾಯ್ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ವೇವ್ಸಿಗೆ ಬಂದ್ರಿ ಅಂದರೆ ಸ್ವಲ್ಪ ಜನ ಇದ್ರು ಅಷ್ಟೇ, ತುಂಬ ಜನ ಏನಿರಲಿಲ್ಲ. ಫ್ರೆಂಡ್ಸ್ ಇವಾಗ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಸ್ವಲ್ಪ ಚಳಿ ಅನಿಸ್ತಾ ಇತ್ತು, ಆಟಾಡೋಕ್ಕಾಗಲಿಲ್ಲ. ಬಿಸಿಲಲ್ಲಿದ್ದಾಗ ನಾವು 6:30ವರೆಗೂ ಆಟಾಡ್ತಾ ಇದ್ವಿ, ಬರ್ತಾನೆ ಇರಲಿಲ್ಲ. ಇವಾಗ ಸ್ವಲ್ಪ ಚಳಿ ಅನಿಸ್ತಾ ಇದ್ವಿ, ಯಾಕೋ ಮೂಡು ಇರಲಿಲ್ಲ, ತಲೆ ಎಲ್ಲ ನೋವು ಬಂದ್ಬಿಟ್ಟು ವಾಯ್ಸೇ ಕೇಳಿಸ್ತಾ ಇಲ್ಲ, ವಾಯ್ಸ್ ಎಲ್ಲ ಕಟ್ಕೊಬಿಟ್ಟೈತೆ. ಸೊ ಇವಾಗ ಟ್ರೈಗೆ ಮಾಡೋಣ ಅಂತ ಬಂದರೆ ನೋಡಿದ್ರೆ ಒಂದು ಜನನೂ ಇಲ್ಲ. ನಾವಿಬ್ಬರಿಗೆ ಬಿಡ್ತಾರೆ ಜನನೇ ಇಲ್ಲ ಯಾರು. ಅಷ್ಟು ಅಂದರೆ ಚಳಿ ಟೈಮ್ ಅಲ್ವಾ ಇವಾಗ, ಅಷ್ಟು ಜನ ಬಂದಿಲ್ಲ. ಸ್ವಲ್ಪ ಸಮ್ಮರ್ ಟೈಮಲ್ಲಾದರೆ ಜಾಸ್ತಿ ಜನ ಬರ್ತಾರೆ. ನೋಡೋದು ಬನ್ನಿ, ಯಾರಾದರೂ ಬಂದರೆ ಆ ಗೇಮ್ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಡ್ರೈ ಗೇಮ್ ಎಲ್ಲ ಮುಗೀತು. ಸೊ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಅಜ್ಜಿ ಕೇಳಿದ್ರೆ ಹೆಂಗೆ ಇಷ್ಟ ಆಯ್ತಾ ಅಜ್ಜಿ? ನಮ್ಮ ಅಜ್ಜಿ ನೋಡ್ಬೇಕಂತ ಇದ್ರು, ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ. ನೋಡೋಣ ಅಮ್ಮ ನಿಂಗೆ ಒಂದು ಆಟ ಆಡಿಲ್ಲ, ಇಬ್ರು ಏನು ಆಟ ಆಡಿಲ್ಲ. ಬಂದು ಒಂದು ಗೇಮ್ ಆಡಲ್ಲ, ವೇಸ್ಟ್. ನಾನು ಇವರೆಲ್ಲ ನಮ್ಮ ಕಡೆ ಕರ್ಕೊ ಹೋಗೋದೆಲ್ಲ ಇವರೇ ಮಾಡೋದು. ನಮ್ಮ ಹೆಡ್ಡು, ನಮ್ಮ ಮದರ್ ಇಂಡಿಯಾ ಎಲ್ಲ ಇವರೇ. ಮನೆಗೆ ಬರಬೇಕಾದ್ರೆ ಅಲ್ಲಿ ತುಂಬ ಚಳಿ ಅನಿಸ್ತಾ ಇತ್ತು. ಸೊ ಅದಕ್ಕೆ ಗೋಬಿ ಮತ್ತು ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಅಲ್ಲಿ ಅಮ್ಮ ಬಂದಮೇಲೆ ಸಿಟಿಗೆ ಹೋದ್ರೆ ಸ್ವಲ್ಪ ಸ್ವೆಟರೆಲ್ಲ ಬೇಕು ಅಂತ, ಚಳಿ ಟೈಮ್ ಅಲ್ವಾ, ಅದಕ್ಕೆ ತೊಗೊಳ್ಳೋಣ ಅಂತ. ನಾವು ಯಾವಾಗಲೂ ಸಿಟಿಲೇ ತೊಗೊಳ್ಳೋದು, ಅಲ್ಲಿಗೆ ತೊಗೊಳಕ್ಕೆ ಬಂದಿದ್ದರು. ನಾನು ಅಜ್ಜಿ ಎಲ್ಲ ಬಂದಿದ್ವಿ. ಆದರೆ ಚರಿ ಬರೋಷ್ಟರಲ್ಲಿ ಮಲ್ಕೊಂಡೇ ಬಿಟ್ಟಿದ್ದ. ಸೊ ಅದಕ್ಕೆ ಅಲ್ಲೇ ಮಲಗಿಸಿದ್ವಿ, ಕೈಯೆಲ್ಲ ನೋವು ಬರ್ತಾಯಿತ್ತು. ಹಂಗೆ ಅಮ್ಮ ಡೈಲಿ ವೇರ್ ಸ್ಯಾರಿ ತೊಗೋಬೇಕು ಅಂತ ಇಲ್ಲಿ ಅಂಗಡಿಗೆ ಬಂದಿದ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ.